ನೋಡಿ, ನನಗೆ ಗೊತ್ತಿಲ್ಲ. ನನ್ನ ಮಾಹಿತಿ ಇಲ್ಲ ನೋಡಿ, ಪ್ಲೀಸ್ ಡೋಂಟ್ ಕೋಟ್ ಮೀ. ಅಂದರೆ ನನ್ನ ಮಾಹಿತಿ ಪ್ರಕಾರ ಅವರು 24-25 ವರ್ಷ ಅಷ್ಟೇ ಹುಡುಗಂಗೆ. ಆಮೇಲೆ ಅವನು ಯೂನಿಟಿ ಇನ್ಫ್ರಾ ಬಿಲ್ಡ್ ಅಂದ್ಬಿಟ್ಟು ಒಂದು ಕಂಪನಿನಲ್ಲಿ ಪ್ರಾಜೆಕ್ಟ್ ಡೈರೆಕ್ಟರ್ ಆಗಿ ಅಥವಾ ಡಿಸೈನ್ ಡೈರೆಕ್ಟರ್ ಆಗಿ ಕೆಲಸ ಮಾಡ್ತೇವೆ, ಅವನೇ ಹೇಳ್ತಾನೆ. ಸೊ ನನ್ನ ವೈಯಕ್ತಿಕ ಅಭಿಪ್ರಾಯ ಏನಿರ್ಬೋದು ಅಂದರೆ, ಅವರು ಕಂಪನಿ ಥ್ರೂ ಕೆಲಸ ಮಾಡಿಸ್ಬೇಕು ಅಂತ ಏನಾದರೂ ಆಸೆ ಇರ್ಬೋದು. ಯಾಕಂದರೆ ಗುತ್ತಿಗೆದಾರರ ಸಂಘದವರು ಅವ್ರದ್ದು ಯಾವುದೇ ಒಂದು ರಿಜಿಸ್ಟ್ರೇಷನ್ನು ನಮ್ಮ ಹತ್ರ ಇಲ್ಲ, ಬೀದರ್ನಲ್ಲೂ ಇಲ್ಲ, ಕಲಬುರ್ಗಿನಲ್ಲೂ ಇಲ್ಲ, ಬೇರೆ ಜಿಲ್ಲೆನಲ್ಲೂ ಕೂಡ ನಾವು ತಿಳ್ಕೊಂಡಿದ್ದೀವಿ. ನಮ್ಮಲ್ಲಿ ಅವ್ನು ನೋಂದಣಿ ಆಗಿಲ್ಲ ಅಂತಲೇ ಅವರೇ ಸ್ಪಷ್ಟವಾಗಿ ಹೇಳಿದ್ದಾರೆ. ಸೊ ಯಾರು ಗುತ್ತಿಗೆದಾರರು, ಕ್ಲಾಸ್ 3 ಯಾರು, ಕ್ಲಾಸ್ 2 ಯಾರು, ಕ್ಲಾಸ್ 1 ಯಾರು ನಮಗೆ ಗೊತ್ತಾಗೋದಿಲ್ಲ ಅಲ್ಲ, ಅಂಟಿಲ್ ಆ್ಯಂಡ್ ಅನ್ಲೆಸ್ ದೇ ಆರ್ ಡೂಯಿಂಗ್ ಸಮ್ ವರ್ಕ್. ಸೊ ಅದಾಗಲೇ ಸ್ಪಷ್ಟವಾಗಿ ಗುತ್ತಿಗೆದಾರ ಸಂಘ ಹೇಳಿದ್ದಾರೆ. ಈಗ ಬಿಜೆಪಿ ಹೋರಾಟ ಅಥವಾ ತಮ್ಮನ್ನೇನಾದರೂ ರಾಜಕೀಯವಾಗಿ ವಿಚಲಿತನಾಗಿ ಮಾಡಿದ್ದೀರಾ ಅಥವಾ ತಾವು ಇದನ್ನು ಚಾಲನೆ ಅನಿಸುತ್ತಾ ನಾನು ವಿಚಲಿತನಾಗಿದ್ದೇನೆ ಅಂತ? ಇಲ್ಲೇ ಕೂತಿದ್ದೀನಲ್ಲ, ನಾನು ಇಲ್ಲೇ ಕೂತ್ಬಿಟ್ಟು ನೇರವಾಗಿ ಅವರಿಗೆ ಪ್ರಶ್ನೆ ಕೇಳ್ತಾ ಇದ್ದೀನಲ್ಲ. ನಾನು ಹೇಳ್ತಾ ಇದ್ದೀನಲ್ಲ, ಮಾರ್ಕ್ ಮೈ ವರ್ಡ್ಸ್, ಇದರಿಂದ ನಮಗೇನು ವಿಚಲಿತ ಆಗೋದಿಲ್ಲ, ಸರ್ಕಾರಕ್ಕೆ ಏನಾಗೋದಿಲ್ಲ, ಇವ್ರಿಗೆ ಅವಮಾನ ಆಗುತ್ತೆ. ಇನ್ನೂ ಒಂದು 4-5 ದಿನ ಕೊಡಿ, ಎಲ್ಲ ಬರುತ್ತಲ್ಲ ಆಚೆ. ಈಗ ನೋಡಿ, ಯಾರೋ ಇಬ್ಬರು ವ್ಯವಹಾರವನ್ನು ತಂದು ಸರ್ಕಾರಕ್ಕೆ ಹಾಕಿದ್ರೆ, ಈಗ ಇವ್ರ ಆರೋಪಿಗಳು ಏನು ಹೇಳೋದು, ನಮಗೆ EMD ಬೇಕಾಗಿ, ಅವ್ರಿಗೆ EMD ಬೇಕಾಗಿತ್ತು ಅಂತ, ಅದಕ್ಕೆ ನಾವು ದುಡ್ಡು ಕೇಳಿದ್ರೆ ನಾವು ಟ್ರಾನ್ಸ್ಫರ್ ಮಾಡಿದ್ದೀವಿ. ಇಟ್ಸ್ ಎ ಲೀಗಲ್ ಟ್ರಾನ್ಸಾಕ್ಷನ್ ಅಲ್ವಾ, ಇಟ್ಸ್ ಎ ಬ್ಯಾಂಕಿಂಗ್ ಟ್ರಾನ್ಸಾಕ್ಷನ್. ಈಗ ಅವ್ರು ಹೇಳ್ತಾ ಇದ್ದಾರೆ ಇಲ್ಲ ಟೆಂಡರ್ ಕೊಡಿಸ್ತೀನಿ ಅಂತ, ಅದಕ್ಕೆ ನಾವು, ಬಟ್ ಟೆಂಡರ್ ಕೊಡಿಸ್ತಾ ಇದ್ದರೆ ಅವ್ರಿಗೆ ಯಾಕೆ EMD ಹಾಕ್ತಾರೆ? ಈಗ ಯಾವುದೂ ಕೂಡ ಅವ್ರು ಹೇಳಿರೋದು KID ಟೆಂಡರ್ ಇರ್ಬೋದು, ಝೂ ಅಥಾರಿಟೀಸ್ ಇರ್ಬೋದು, ಅಥವಾ RWS ಇರ್ಬೋದು, ಅವು ಯಾವುದು ಟೆಂಡರ್ ಅವ್ರಿಗೆ ಆಗಿಲ್ಲ ಅಲ್ಲ. ಅವ್ರು ಯಾವುದು ಅಲ್ಲೂ ಉಲ್ಲೇಖಿಸಿದ್ದಾರೆ ಅದರಲ್ಲಿ. ಸೊ ಹಾಗಾದರೆ ಇವರು ಹೇಳಿದ ಪ್ರಕಾರ ಆಗಬೇಕಾಗಿತ್ತಲ್ಲ ಟೆಂಡರ್. ಅಂದರೆ ಇಫ್ ದೇ ವರ್ ಏಬಲ್ ಟು ಇನ್ಫ್ಲೂಯೆನ್ಸ್ ದ ಗೌರ್ಮೆಂಟ್, ಅವರು ಟೆಂಡರ್ ಆಗಬೇಕಾಗಿತ್ತಲ್ಲ. ಸೊ ಅದೇನಾಗಿದೆ, ಸತ್ಯಾಂಶ ಬರಲಿ. ಅಲ್ಲೊಂದು ಕತೆ ಹೇಳ್ತಾ ಇದ್ದಾರೆ, ಇಲ್ಲೊಂದು ಕತೆ ಹೇಳ್ತಾ ಇದ್ದಾರೆ, ಯಾವ ವರ್ಷನ್ ಕರೆಕ್ಟು ಅಂತ ತಾನೇ ನಾವು ಹೇಳಿರೋದು CID ತನಿಖೆ ಮಾಡಲಿ ಅಂತ. ಆದರೆ ಇದು ಇವರೇನು ರಾಜಕೀಯ ಮಾಡೋಕ್ಕೆ ಕೊಡ್ತಾ ಇದ್ದಾರೆ, ಅದು ಎಷ್ಟು ಮಟ್ಟಕ್ಕೆ ಲಾಜಿಕಲ್ಲು ಅಂತ ನಾನು ಕೇಳ್ತಾ ಇರೋದು ಅಷ್ಟೇ. ಈಗ ಈಶ್ವರಪ್ಪ ಅವ್ರದ್ದು ಪ್ರಕರಣದ ನಾನು ಹೇಳಿದ್ನಲ್ಲ, ಇದು ಸ್ಪಷ್ಟವಾಗಿ ಓದಕ್ಕೆ ಹೇಳಿ ಅವರಿಗೆ, ಅದೆಲ್ಲ ಇದೆ ಅಲ್ಲ ಅವ್ರ ದಾಖಲೆ ಅವ್ರ ಹತ್ರ. ನೋಡಿರೆ ಯಾವ ತಟ್ಟೆನಲ್ಲಿ ಊಟ ಮಾಡ್ತಾರೆ ಅದರಲ್ಲೇ ಹೇಳಿದ್ರೆ ನಾನು ಏನು ಮಾಡೋಕ್ಕಾಗಲ್ಲ ಬಿಡಿ, ಇಟ್ಸ್ ಅಪ್ರಸ್ತುತ ಅದು. ಅದೇ ಹೇಳಿದ್ದೀನಲ್ಲ ಈಗ ಒಂದು ಲೈನಲ್ಲಿ, ನಮ್ಮ ಕಡೆ ಗಾದೆ ಇದೆ ಹಂಗೆ. ಇವ ಏನು ಒಂದು ಎಲೆಕ್ಷನ್ ಗೆದ್ದಿದ್ದಾರೇನ್ರಿ, ಏನೋ ಪಾರ್ಟಿ ಸೇವೆ ಮಾಡಿದ್ದಾರೆ, ಲೀಡರ್ ಸೇವೆಗಳು ಮಾಡಿದ್ದಾರೆ ಅಂತ MLC ಮಾಡಿದ್ದಾರೆ. ಇನ್ನು 5 ವರ್ಷ ಇರ್ತಾರೆ, ಮಾಡಲಿ. ಅದಾದಮೇಲೆ ಮುಂದಿನ ಸರಿ ಎಲೆಕ್ಷನ್ನಿಗೆ ಲೋಕಸಭಾ ಕೊಡ್ತಾರೋ, ಅಸೆಂಬ್ಲಿಗೆ ಕೊಡ್ತಾರೋ, ಅದು ಅವ್ರು ಬಿಟ್ಟು ವಿಚಾರ, ನನಗೇನಕ್ಕಿದೆ. ಹಿ ಈಸ್ ನಾಟ್ ಅವರ್ ಪಾರ್ಟಿ ಮ್ಯಾನ್. ಏನಾದರೂ ಆ್ಯಸ್ ಲೀಡರ್ ಆಫ್ ಅಪೋಸಿಷನ್ ಅವ್ರದ್ದು ಒಂದು ಸ್ಥಾನಮಾನ ಇದೆ, ಆ ಸ್ಥಾನಮಾನಕ್ಕೆ ಗೌರವ ಕೊಟ್ಕೊಂಡು ನೀವು ಸಕಾರಾತ್ಮಕವಾಗಿ ಟೀಕೆ ಮಾಡೋದು ಅಥವಾ ನಮ್ಮ ಪ್ರಶ್ನೆ ಮಾಡೋದು ಕೇಳಿದ್ರೆ ವಿ ವಿಲ್ ಆನ್ಸರ್. ನೀವು ವೈಯಕ್ತಿಕವಾಗಿ ವಿಚಾರ ತೊಗೊಳೋದು, ರಾಹುಲ್ ಖರ್ಗೆ ಸರಿ ಇದ್ದಾರೆ, ಪ್ರಿಯಾಂಕ್ ಖರ್ಗೆ ಸರಿ ಇಲ್ಲ, ನೋಡಿ ನಮ್ಮ ಎಲ್ಲ ಕುಟುಂಬದ ಬಗ್ಗೆ ಅವ್ರಿಗೆ ಗೊತ್ತಿದೆ, ಇದನ್ನು ಕೂಡ ಅವ್ರಿಗೆ ಗೊತ್ತಿದೆ, ನಾವು ಇಂಥದ್ರೆಲ್ಲ ಮಾಡೋದಿಲ್ಲ. ಅದೇ ಈಗ ಪ್ರಶ್ನೆ ಅವ್ರಿಗೆ ಕೇಳಬೇಕಲ್ಲ, ಹೌ ಕ್ಯಾನ್ ಐ ಆನ್ಸರ್ ಫಾರ್ ಹಿಮ್? ಐ ಆಮ್ ನಾಟ್ ಹಿಸ್ ಸ್ಪೋಕ್ಸ್ ಪರ್ಸನ್, ಐ ಆಮ್ ದ ಗೌರ್ಮೆಂಟ್ ಸ್ಪೋಕ್ಸ್ ಪರ್ಸನ್. ಹೌದು. ಈಗ ಏನಾಗ್ತದೆ ಸರ್, ಈಗ ನೀವು ಕ್ರಿಕೆಟರ್ ಆಗಬೇಕಂತೀರ, ಟ್ರೈನಿಂಗ್ ಮಾಡ್ತೀರಾ, ಗಲ್ಲಿ ಕ್ರಿಕೆಟಿಂದಲೇ ಸ್ಟಾರ್ಟ್ ಮಾಡ್ತೀರಲ್ಲ. ಗಲ್ಲಿ ಕ್ರಿಕೆಟಿಂದ ಹೋಗ್ತೀರಾ, ಅಲ್ಲಿ ನಿಮ್ಮ ಡಿಸ್ಟ್ರಿಕ್ಟ್ ಸ್ಟೇಡಿಯಮಿಗೆ ಹೋಗ್ತೀರಾ, ಡಿಸ್ಟ್ರಿಕ್ಟ್ ಸ್ಟೇಡಿಯಮಿಂದ ಸ್ಟೇಟಿಗೆ ಆಡ್ತೀರಾ, ಸ್ಟೇಟ್ನಲ್ಲಿ ಚೆನ್ನಾಗಿ ಆಡಿದ್ರೆ ನ್ಯಾಷನಲ್ ಲೆವೆಲಿಗೆ ಜೇಷ ತೊಗೊತಾನೆ. ಆ ಸ್ಟೇಟ್ ಲೆವೆಲಿಗೆ ಬರೋ ತನಕ ಯಾರು ಮಾಡಿದ್ದು? ಅದೆಲ್ಲ ಬಿಡಿ, ಅದು ಅಪ್ರಸ್ತುತ ಸರ್. ಅದು ನಮಗೆ ಅವ್ರಿಗೆ ಒಳ್ಳೆಯದಾಗಲಿ, ಅವ್ರು ಏನು ಚೀಫ್ ಮಿನಿಸ್ಟರ್ ಬೇಕಾದರೂ ಆಗಲಿ, ನಮಗೇನು ಮಾಡೋದಿದೆ? ಐ ಆಮ್ ದ ಗೌರ್ಮೆಂಟ್ ಸ್ಪೋಕ್ಸ್ ಪರ್ಸನ್, ಐ ವಿಲ್ ಸ್ಪೀಕ್ ಆ್ಯಸ್ ಆಪೋಸಿಷನ್ ಲೀಡರ್. ಲಾಜಿಕಾಗಿ ಮಾತಾಡಿ, ಸಕಾರಾತ್ಮಕವಾಗಿ ಟೀಕೆ ಮಾಡಿ, ಪಾಲಿಸಿ ಬಗ್ಗೆ ಕೇಳಿ, ವಿ ವಿಲ್ ಡೂ. ಇಲ್ಲಾಜಿಕಲ್ಲಾಗಿ ಕೊಡಲೇಬೇಕು, ಮಾಡಲೇಬೇಕು, ಕಲಬುರ್ಗಿ ರಿಪಬ್ಲಿಕ್ಕು ಕೊಡ್ರಿ ಉತ್ತರ. ನಿಮ್ಮ ಮಣಿಕಂಠ ರಾಠೋಡು ಔಟ್ರೈಟ್ ಆಗಿ ನಮ್ಮ ಹೆಂಡತಿ ಮಕ್ಕಳು ನಮ್ಮ ಅಂತ ಹೇಳ್ತಾ ಇದ್ದಾನಲ್ಲ, ಅದಕ್ಕೇನಾದರೂ ಉತ್ತರ ಇದೆ ನಿಮ್ಮ ಹತ್ರ? ನೀವೇನು ಮಾತಾಡ್ತಾರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತೀರ ಹೇಳ್ತೀರಲ್ಲ. ಮುನಿರತ್ನ ಒಬ್ಬರು ದಲಿತ ಮಹಿಳೆಗೆ ಏನು ಮಾಡಿದ್ದಾರೆ ಅಂತ ನಿಮ್ಮದು FSL ರಿಪೋರ್ಟ್ ಇದೆಯಲ್ಲ, ಏನಂತೀರ ಅದಕ್ಕೆ? ನಿಮ್ಮ ಪಾರ್ಟಿನಲ್ಲಿರೋರಿಗೆ ನೀವು ಪ್ರಶ್ನೆ ಮಾಡೋ ನೀವು ತಾಕತ್ತು ಇಟ್ಕೊಂಡಿಲ್ಲ. ಪ್ರಿಯಾಂಕ್ ಖರ್ಗೆ ಇಸ್ ವೆರಿ ಫಾರ್.
ಫಸ್ಟ್ ಅವ್ರಿಗೆ ಅಲ್ಲಿ ನೋಡೋಕೆ ಹೇಳಿ. ವಿಜಯೇಂದ್ರ ಅವರು ಅಮಿತ್ ಶಾ ಅವರು ಕೂಡ ಭೇಟಿಯಾಗಿದ್ದಾರೆ. ನಾನು ಹೇಳಿದ್ದೇನೆ ರಿಪೋರ್ಟ್, ನನಗೆ ಗೊತ್ತಿಲ್ಲ ಯಾವ ವಿಚಾರದಂತ. ನನ್ನ ಬಲವಾದ ಮೂಲಗಳು ಏನು ಹೇಳ್ತವೆ ಅಂದರೆ ಸ್ವಲ್ಪ ಇದ್ರದ್ದು ಚರ್ಚೆ ಆಗಿದೆ, ಬೇರೆದು ಚರ್ಚೆ ಆಗಿದೆ. ನಾನು ಹೇಳಿಲ್ಲ ರಿಪೋರ್ಟ್ ಕಾರ್ಡ್ ಯಾರಿಗೆ ಸರಿ ಬೈದಿದ್ದೀವಿ ಅಂತ. ಪರಿಣಾಮಕಾರಿಯಾಗಿ ಏನು ಸರ್ಕಾರಕ್ಕೆ ನೀವೇ ಹೇಳಿ, ಮೊನ್ನೆ ಕೌನ್ಸಿಲ್ ನಡೀತಲ್ಲ ಇವರೇ, ಸರ್ಕಾರಕ್ಕೆ ಯಾವುದೇ ರೀತಿಯಾದಂಥ ತೊಂದರೆ ಕೊಡ್ಲಿಕ್ಕೆ ಆಯ್ತಾ ಇವ್ರ ಕಡೆಯಿಂದ? ಅಂದರೆ ಅಸಮರ್ಥರು ಸರ್ ನೀವು ವಿಧಾನಸಭೆ ವಿಧಾನ ಪರಿಷತ್ತಲ್ಲಿ. ನಾನು ಹೇಳಿದ್ದೀನಲ್ಲ, ಬಿ ಜೆ ಪಿಯರ ಅಸಮರ್ಥ ನಾಯಕತ್ವವನ್ನು ಬೆಳೆಸಲಿಕ್ಕೆ ಗವರ್ನರ್ಗಳನ್ನು ಇಟ್ಕೊಂಡಿರೋದು. ಇವತ್ತಿಂದ ಅಲ್ಲ, ಮುಂಚೆಯಿಂದನೂ ಹೇಳ್ತಾ ಇದ್ದೀರಲ್ಲ. ಇಲ್ಲಿ ಯಾರಿದ್ದಾರೆ ರೀ, ತೋರಿಸ್ಬಿಡಿ ನಮಗೆ. ನಾಳೆ ತನಕ ಡೆಡ್ಲೈನ್ ಬೇರೆ ಕೊಟ್ಟಿದ್ದಾರೆ. ನಾನು ಹೇಳಿದ್ದೀನಿ ಬರಲಿ, ಸ್ವಾಗತ. ಕಲಬುರಗಿಗಲ್ಲ ಬರಲಿ, ನಾನು ಹೇಳಿದ್ದೀನಲ್ಲ, ಅಲ್ಲಿ ನಮ್ಮ ಹುಡುಗರಿಗೂ ಹೇಳಿದ್ದೀನಿ, ಎಲ್ಲ ನಮ್ಮ ಸಂಘಟನೆದವರಿಗೂ ದಯವಿಟ್ಟು ಅವರಿಗೆಲ್ಲ ಸ್ವಲ್ಪ ಚೆನ್ನಾಗಿ ನೋಡ್ಕೊಳ್ಳಿ. ಯಾಕಂದರೆ ಇಶ್ಯೂ ಬೇಸ್ಡ್ ಇರಬೇಕಲ್ಲ, ಮಾತಾಡಲಿಲ್ಲ ಅಂದರೆ ಬರೀ ಕಿರ್ಚಬೇಕಾಗತ್ತೆ. ಈಗ ಇಲ್ಲ ಇಲ್ಲಪ್ಪ ಹಂಗಲ್ಲ, ನೀವೆಲ್ಲ ಹಿಂಗೆ ಹೇಳ್ತೀರಾ ಅಂದರೆ ಅವ್ರ ಕ್ಷೇಮಾಭಿವೃದ್ಧಿ ಅಪ್ಪ. ಯಾಕಂದರೆ ನೋಡಿ, ಲಾಜಿಕಲಿ ಹಿಂಗೆ ಮಾತಾಡಿದ್ರೆ ಜನನೂ ಕೇಳ್ತಾರೆ. ಈಗ ಯಾವುದೇ ರೀತಿಯಾದಂಥ ಸಾಕ್ಷಿ ಇಲ್ಲ, ದಾಖಲೆ ಇಲ್ಲ ಅಂದರೆ ಕೂಗೋದು ಜಾಸ್ತಿ ಆಗುತ್ತೆ. ಕೂಗೋದು ಜಾಸ್ತಿ ಆದಾಗ ಬಾಯಾರಿಕೆ ಆಗ್ತದಲ್ವ. ಅದಕ್ಕೆ ನಾನು ಹೇಳಿದ್ದೀನಿ ಕ್ಷೇಮಾಭಿವೃದ್ಧಿ, ನಾಟ್ ಇನ್ ಎನಿ ಅದರ್ ವೇ. ಬರೀ ಕಾಫಿ ಟೀ ಅಷ್ಟೇ ಸರ್? ಇಲ್ಲ ಬೇಡ, ಕಾಫಿ ಟೀ ಡ್ರಾಪ್ ಮಾಡಿದ್ದೀವಿ. ಎಳ್ನೀರು, ಮಜ್ಜಿಗೆ, ನೀರು. ಖರ್ಗೆ ಅವರ ಪುತ್ರ ಅಂತೇಳಿನೇ ಇಷ್ಟೊಂದು ಟಾರ್ಗೆಟ್ ಮಾಡ್ತಿದ್ದಾರೆ. ಈಗ ನೋಡಿ, ಇದನ್ನು ನಿನ್ನೆ ಹೇಳಿದ್ರು, ನಿನ್ನೆ ಬಿ ಜೆ ಪಿಯವರು ಖರ್ಗೆ ಅವ್ರ ಪುತ್ರ ಇದ್ದಾನಂತಾನೆ ಮಂತ್ರಿ ಆಗಿದ್ದೀನಿ. ಈಗ ಐ ಆಮ್ ಎಕ್ಸ್ಟ್ರೀಮ್ಲಿ ಪ್ರೌಡ್ ಆಫ್ ಮೈ ಫಾದರ್. ನಾನಂತೂ ಅರ್ಜಿ ಹಾಕಿ ಹುಟ್ಟಿಲ್ಲ ಅಲ್ಲ, ಇವ್ರುಗಳಿಗೆ ಯಾಕೆ ಇವ್ರ ತಂದೆಯವ್ರ ಮೇಲೆ ಅಷ್ಟು ಗೌರವ ಇಲ್ಲ, ಪ್ರೀತಿ ಇಲ್ಲ. ವಿಜೇಂದ್ರ ಅವರೆಲ್ಲ ಭಾಳ ಸಂಘಟನೆಯಿಂದ ಬಂದ್ರ, ಎಷ್ಟು RSS ಶಾಖೆಗಳು ಅಟೆಂಡ್ ಆಗಿದ್ದಾರೆ ತೋರಿಸಿ. ಎಷ್ಟು ಜನ ಇದ್ದಾರೆ ರೀ ಕುಟುಂಬ ರಾಜಕೀಯ ನಮ್ದ್ರಲ್ಲಿ ಜಾಸ್ತಿ ಇದೆಯಾ ಬಿ ಜೆ ಪಿನಲ್ಲಿ ಇದೆಯಾ ಚೆಕ್ ಮಾಡಿ ನೋಡಿಬಿಟ್ರಿ. ನಾನು ಅದಕ್ಕೆ ಹೇಳ್ತಾ ಇದ್ದೀನಿ, ಇವ್ರಿಗೆಲ್ಲರಿಗೂ DNA ಟೆಸ್ಟ್ ಮಾಡೋಕ್ಕೆ ರೆಡಿ ಇದ್ದೀನಲ್ಲ ನಾನು, ಉಚಿತವಾಗಿ ಮಾಡಿಸಿದ್ದೀನಿ. ಇವ್ರು ತೊಗೊತಾ ಇಲ್ಲ, ಬಹುಶಃ ಅವರಿಗೆ ಹೆದರಿಕೆ ಏನಾದರೂ ಗೊತ್ತಾಗ್ಬಿಡ್ತದ ಅಂತ ಬೇರೆದು. ಈಗ ಯಾವಾಗಲೂ ಖರ್ಗೆ ಅವರಿಂದಾನೆ ಆಗಿದ್ದಾರೆ. ಖರ್ಗೆ ಹೌದು ಅಪ್ಪ, ನನ್ನ ಖರ್ಗೆ ಮಗ ನಾನೇನು ಇಲ್ಲ ಅಂತ ಅನ್ನೋಕ್ಕಾಗ್ತದ? ಬ್ಯಾಟ್ ಹಿಡಿಲಾರ್ದವರಿಗೆ ನೀವು BCCI ಚೇರ್ಮನ್ ಮಾಡ್ತೀರಾ, ಇವರಿಗೆಲ್ಲರಿಗೂ ನೀವು BCCI ಅಲ್ಲ ICC, ಈಗ ICC ಚೇರ್ಮನ್ ಮಾಡ್ತೀರಾ? ಏನಿದೆ ರೀ? ನಿಮಗೆ ನೀವು ತೊಗೊಂಡ್ಬಿಡಿ, ನಿಮ್ಮದು ಫಸ್ಟ್ ಸಾಲ ಮೊದಲೇ ಸಾಲಿನಲ್ಲೇ ತೊಗೊಂಡ್ಬಿಡಿ. ಯಾರ್ಯಾರು ಏನೇನಿದಾರಂತ MLCಗಳಿರ್ಬೋದು, MLAಗಳಿರ್ಬೋದು. ಈಗ 4 ಸರಿ ನಾನು ಚುನಾವಣೆ ಮಾಡಿದ್ದೀನಿ, 3 ಸರಿ ಗೆದ್ದಿದ್ದೀನಿ. ಈಗ ನಾವಾಗಿರ್ಬೋದು, ದಿನೇಶ್ ಗುಂಡ್ರಾವ್ ಆಗಿರ್ಬೋದು, ಕೃಷ್ಣ ಬೈರೇಗೌಡರಾಗಿರ್ಬೋದು, ಯಾವತ್ತಾರ ಹೇಳಿದ್ದೀವ ಇಲ್ಲಪ್ಪ ನಾವು ನಮ್ಮ ತಂದೆಯವ್ರ ಹೆಸರು ಇಲ್ಲ ಅನ್ನೋದು ಬರ್ತಾ ಇರಲಿಲ್ಲ ಅಂತ? ಹೌದು, ಅವರು ಮಾಡಿದ್ದಾರೆ. ಅದು ಹೋಲಿಕೆ ಯಾವಾಗಲೂ ಇದ್ದೇ ಇರ್ತದೆ. ಆದರೆ ಅವ್ರು ಸಾಧನೆ ಮಾಡೋಷ್ಟು ನಾವು ಮಾಡೋಕ್ಕಾಗ್ತದ? ಇಂಪಾಸಿಬಲ್. ಖರ್ಗೆ ಸಾಹೇಬ್ರು ಮಾಡಿರೋದು ಅಚೀವ್ಮೆಂಟ್ಸು ನಾವು ಮಾಡೋಕ್ಕಾಗ್ತದ? ಇಲ್ಲ. ಬಟ್ ಹಾಗಂತ ನಾವೇನೂ ಮಾಡೇ ಇಲ್ಲ. ನಾವು ವಿ ಆರ್ ನಾಟ್ ಸೆಲೆಕ್ಟೆಡ್ ಅಲ್ಲ, ವಿ ಆರ್ ಎಲೆಕ್ಟೆಡ್. ಬಿ ಜೆ ಪಿನಲ್ಲೂ ಎಲೆಕ್ಟೆಡೇ ಅಲ್ವಾ? ಅವ್ರೇನಾದರೂ ಎಲೆಕ್ಟ್ ಆದರೆ ಅವರು ಇಲ್ಲ ಭಾಳ ಕೆಳಮಟ್ಟದಿಂದ ಬಂದವರು ಅಂತ, ನಾವಾದರೆ ಸೆಲೆಕ್ಟೆಡ್ ಅಂತ. ಹೆಂಗೆ ರಾಜನಾಥ್ ಸಿಂಗ್ ಮಗಂಗೆ ಹೆಂಗೆ ಟಿಕೆಟ್ ಸಿಕ್ತು? ಅವೆಲ್ಲ ನಾವು ಚರ್ಚೆಗೆ ರೆಡಿ ಇದ್ದೀವಿ. ಅವ್ರು ಚರ್ಚೆಗೆ ರೆಡಿ ಇದ್ದಾರೆ, ಕೇಳಿ.